ಇವರಿಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಒಂದು ಪಥಸಂಚಲನಕ್ಕೆ ಇವರಿಗೆ ಪರವಾನಗಿ ಬೇಕು. ಮನೆಯಾಳರಿಗೆ, ದೇಶದ್ರೋಹಿಗಳಿಗೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳುವವರಿಗೆ ರಕ್ಷಣೆ ಇರುವಂತ ಒಂದು ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ. ಇವರಿಗೇನು ಲಜ್ಜೆ ಇಲ್ಲ, ಗೌರವ ಇಲ್ಲ, ಏನೂ ಇಲ್ಲ, ಆ ದೇಶ ಪ್ರೇಮ ಇಲ್ಲ. ಏನ್ರಿ ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು? ಈ ದೇಶದ ಸೇವೆ ಮಾಡೋದು ಅವ್ರು ಪಾಪ ಮಾಡಿದಾರ? ಮೊನ್ನೆ ಕೋವಿಡ್ನಲ್ಲಿ ನಾನು ಒಬ್ಬ ಸಚಿವನಾಗಿ ನೋಡಿದ್ದೇನೆ, ಕೆಲವು ರೋಗಿಗಳು ವಾಂತಿಯನ್ನ ಎತ್ತಿದ್ದಾರೆ, ಮಲಮೂತ್ರಗಳನ್ನ ಕ್ಲೀನ್ ಮಾಡಿದ್ದಾರೆ, ಕಣ್ಣಲ್ಲಿ ನೋಡಿದ್ದೀನಿ. ಇದು ಗೊತ್ತಿದೆಯಾ ಅವ್ರು ಏನ್ ಮಾಡ್ತಾರೆ ಅಂತ? ಮನೆ ಮನೆಗೆ ತಿಂಡಿಯನ್ನ ಕೊಟ್ಟಿದ್ದಾರೆ, ಮನೆ ಮನೆಗೆ ಆಹಾರವನ್ನ ಕೊಟ್ಟಿದ್ದಾರೆ, ತರಕಾರಿ ಕೊಟ್ಟಿದ್ದಾರೆ, ಹಣ್ಣನ್ನ ಹಂಚಿದ್ದಾರೆ. ಮೊನ್ನೆ ಯಾರೋ ಸ್ವಾಮಿಗಳು ಹೇಳೋದನ್ನ ನಾನು ನೋಡಿದೆ. ಅವ್ರ ಮನೆಯಲ್ಲಿ ಊಟ ಮಾಡಿ ಪರರಿಗೆ ಸಹಕಾರ ಕೊಡುವಂಥದ್ದೇ ಸ್ವಯಂ ಸೇವಾ ಸಂಘದ ಕಾರ್ಯಕರ್ತರು. ಅಂತ ಒಂದು ದೇಶ ಕಟ್ಟುವಂತ ದೇಶ ಪ್ರೇಮಿಗಳು, ಇನ್ನೊಬ್ಬರು ನೋವಾದರೆ ಅವರ ನೋವನ್ನು ನಿವಾರಿಸುವಂತಹ, ಸಹಕಾರ ಕೊಡುವಂತಹ, ಸೇವೆಯನ್ನ ಮಾಡುವಂತಹ ಅಂತ ಒಂದು ಕಾರ್ಯಕರ್ತರಿಗೆ ನೀವು ಮನಸ್ಸಿಗೆ ನೋವು ಮಾಡುವಂಥದ್ದು ಯಾವ ಪುರುಷಾರ್ಥ? ನಾನು ನೋಡಿದೆ, ನನಗೆ ಸ್ನೇಹಿತರೆ ಪ್ರಿಯಾಂಕರಿಗೆ. ಆದರೆ ಯಾಕೆ ಅವರು ಈ ರೀತಿಯಲ್ಲಿ ಹೋಗ್ತಾ ಇದ್ದಾರೆ? ಬಹುಶಃ ಅವ್ರ ತಲೆಯಲ್ಲಿ ಬಂದಿರ್ಬೋದು. ನನಗೆ ರಾಜಕೀಯ ಲೆಕ್ಕಾಚಾರ ಹಾಕೊಂಡು ಇವತ್ತು ಸಿದ್ದರಾಮಯ್ಯನವರು ಈ ಲೆಫ್ಟಿಸ್ಟ್ ಮೆಂಟಾಲಿಟಿ ಇರ್ತದಲ್ಲ, ಎಡಪಂಥೀಯ ಆಲೋಚನೆಗಳಿಂದ ತುಂಬಿಕೊಂಡಿರ್ತಕ್ಕಂಥ, ಅವರಿಗೆ ಏನಂತಾರೆ ಪ್ರಿಜುಡಿಸ್ಡ್ ಮೈಂಡ್, ಪೂರ್ವಾಗ್ರಹ ಪೀಡಿತ. ಇವ್ರೇನಾಗಿದೆ, ಇಂಥವರ ಪರವಾಗಿ ಒಬ್ಬ ನಾಯಕತ್ವ ಬೇಕು. ಅದನ್ನ ಸಿದ್ದರಾಮಯ್ಯನವರು ಇವಾಗ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿವರು. ಸಿದ್ದರಾಮಯ್ಯನವರು ಆದ್ಮೇಲೆ ಯಾರು ಕಾಂಗ್ರೆಸ್ ಅಲ್ಲಿ ಯಾರು ಅಂತವ್ರು ಇಲ್ಲ. ಇನ್ನು ಆ ಸ್ಥಾನ ತುಂಬಬೇಕು ಅಂತ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರ ಒಂದು ಮನಸ್ಥಿತಿ ಬಂದಿರಬಹುದು ಅಂತ ನಾನು ತಿಳ್ಕೊಂಡಿದ್ದೀನಿ, ಅವರ ರಾಜಕೀಯ ಲೆಕ್ಕಾಚಾರ. ಬಟ್ ಅದು ಸರಿಯಲ್ಲ, ಅದು ಸರಿಯಲ್ಲ. ಪ್ರಿಯಾಂಕ್ ಖರ್ಗೆ ಅವರು RSS ನ ಬಗ್ಗೆ ಅಧ್ಯಯನ ಮಾಡಬೇಕು. ಅವ್ರು ಏನು ಮಾಡ್ತಾ ಇದ್ದಾರೆ ಕಾರ್ಯಕರ್ತರು, ಈ ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾವ್ರ ಕೆಟ್ಟ ಕೆಲಸ ಮಾಡ್ತಾವ್ರ, ನೀವು ಅಧ್ಯಯನ ಮಾಡಿ ಅವ್ರನ್ನ ಹೋಗಿ ಸ್ವಲ್ಪ ಸುದೀರ್ಘವಾಗಿ ನೋಡಿ. ಯಾಕೆಂದ್ರೆ ನಿಮಗೂ ಕೂಡ ಇನ್ನೂ ಬಹಳ ಭವಿಷ್ಯ ಇರುವಂತ ಈ ರೀತಿಯಲ್ಲಿ ತಪ್ಪು ಹೇಳಿಕೆಗಳು ಮತ್ತು ಸಮಾಜದಲ್ಲಿ ಒಂದು ರೀತಿಯ ಭಾವನೆಯನ್ನ ಮೂಡಿಸುವಂತ ಕೆಲಸ ಮಾಡಿದ್ರೆ ಅದು ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದಲ್ಲ, ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ, ಮತ್ತು ಸಮಾಜಕ್ಕೂ ಒಳ್ಳೆಯದಲ್ಲ ಅಂತ ಮಾತ್ರ ನಾನು ಅವರಿಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ.